ಅಜ್ಜಿ ಏನು ಇಲ್ಲೇನು ಮಾಡ್ತಿತ್ತು ಆಡ್ತಾ ಕೂತ್ಕೊಂಡು? ಬಂದು ಕಣಪ್ಪ. ನೀನೇನು ಇವತ್ತು ಭಾಳ ಫ್ರೀ ಆಗಿದೆಯಲ್ಲ. ಪ್ರಿಯುವಿಲ್ಲ ಏರುವಿಲ್ಲ. ಇವನ ಬಿಮಲವನೇ ಅಂಗಡಿಲಿ ಅದಕ್ಕೆ ಕುಣಿಸ್ಬಿಟ್ಟು ಬಂದೆ. ನಾನಿದ್ರೆ ಅವ್ನಿಗೆ ಜವಾಬ್ದಾರಿ ಇರಕ್ಕಿಲ್ಲ. ಒಂಚೂರ ನಾನು ಇತ್ತಬ್ಬು ಅಂದರೆ ನೋಡೋದು ಯಾವ ಥರ ನಿಭಾಯಿಸೋನು ಅಂದ್ಬಿಟ್ಟು. ಏಯ್ ಅವ ಇದನ್ನೇ ಕುಣಿಸಿಯ ನೀನು? ಅದೇನು ಕಾಯಿಲೆ ಕಳಿಸ್ಬೇಡ. ಅಂಗಡಿ ಪಂಗಡಿ ಮೇಲೆ ಕುಣಿಸ್ಕೊಂಡು ಕೂತ್ಕೋ. ಅವನು ಅದೇ ಪಟ್ಟಾಗ್ಲಿ. ಅವನು ಓದ್ಲಿ ಕಳಿಸ್ಲಾ ಸ್ಕೂಲ್ಗೆ. ಅದೇ ಕಂಗಾಡಿಯ ನೀನು? ಅಯ್ಯೋ ಬಡ್ಡಿದ್ದು ಅದು ಅದ್ರ ಬಾಯಲ್ಲಿ ಮುಣಾಕದು ಓದೋದು ಸುಮ್ಕಿರು. ಕಟ್ಟುಬಿಟ್ಟು ಪಾಸ್ ಮಾಡೋಕ್ಕಾಗಿಲ್ಲ. ತಿರ್ಗ ಪೇಲಾಗವನೇ. ಇನ್ನು ಮುಂದಿನ ವರ್ಷ ಕಟ್ಟ ಕುಣಿಸ್ಕೊಂಡಿಕ್ಕ ಇಟ್ಟ. ಮಾಡಲಿ ಸುಮ್ಕಿರಜಿ, ಮಾಡಲಿ ಸುಮ್ಕಿರು. ಬಂಗವ ಏನು ಬಂಗ ಮಾಡಿದ್ರೇನು ಅವಮಾನಲ್ಲ. ಬಡಿತದು ಓದ್ಲಿ ಅಂದ್ಬಿಟ್ಟು ಲಕ್ಷ ಕಟ್ಟಲೆ ಪೀಚ್ ಕಟ್ಟಿ ಈ ಸ್ಕೂಲ್ ಕಾಲೇಜ್ ಸೇರ್ಸ್ರೆ ಓದರೆ ಪೇಲಾಗ ಕುಂತವನೇ. ಈಗ ತಿರ್ಗ ಬಾರ್ದ ತಿರ್ಗ ಪೇಲಾಗವ್ರೆ. ಅದಕ್ಕೆ ಮಾಡಲಿ ಸುಮ್ಕಿರು. ತಿರ್ಗ ಬುಕ್ಸ್ ಓದಿರ್ತಾನೆ ಪಾಸದನು ಬಡಿಯದ. ಅಮ್ಮನ ಮಾತು ಕಟ್ಕೊಂಡು ಇವನು ಚಂಗ್ಳು ಸುತ್ಕೊಂಡು ಅವಳಿಗೆ ಹೊಡಿಬೇಕು. ಮೊದಲು ಕಿತ್ತೋಗಂಗೆ 4 ಲಕ್ಷ ಕೂಡ್ರಬೇಕು ಅಂತ ಅವಳೆ. 4 ಲಕ್ಷ ತಗೊಂಡು ನನ್ನ ಮಗನಿಗೆ ಅಂತವೆ. ಏನು ಮಾಡಕ್ಕವ 4 ಲಕ್ಷ ಕೂಟ್ರು? ಹಾಂ ಮಾಡಕ್ಕೆ ಏನಿಲ್ಲ ಬಾ. ಏನು ಮಾಡಕ್ಕೆ? ಅಯ್ಯೋ ಏನು ಮಾಡಕ್ಕಪ್ಪ 4 ಲಕ್ಷದ ಕೂಡ್ರು ಯಾತ್ಗೆ ಅದು? ಹಾಂ ಹೇಳಿ ಮತ್ತೆ ಕ್ವಾಪತ್ತಕ್ಕಿಲ್ವ? 4 ಲಕ್ಷದೇ ಬೇಕು ಅನ್ಕೊ ಕೂತ್ಕೊಟ್ಲು ಬಡ್ಡಿ. ಆಗ ಒಬ್ಬರು 4 ಲಕ್ಷದ ಇಲ್ಲ ಸಿಕ್ಕಿಲ್ಲ. ಅದಾಗ 2 ಲಕ್ಷದ ತಗೊಳ್ಳೋದು ನಾನು ತಗೊಟ್ಟಿನಿ. ಈ ಬಡ್ಡಿ ಎಲ್ಲ ಚಂದ ಸುತ್ತ ಅಲಿಯಾಕಾಗ್ಬಿಟ್ಟಕ್ಕರಜ್ಜಿ. ಅಲಿಯಾಕದ್ನ ನನಗೆ ನಿಜವಾಗ್ಲೂ ಹೊಸಿ ಕ್ವಾಪತ್ತಿದ್ದಲ್ಲಿ ತಾಡ್ದೆ. ಕೊನೆಗೆ ಪ್ರಿನ್ಸಿಪಲ್ ಕರೆದ್ಬಿಟ್ಟು ನಿಮ್ಮ ಮಗ ಹಿಂಗೆ ಹಂಗೆ ಅಂತ ಹೇಳ್ತಾವನೆ. ಅದಕ್ಕೆ ಕಂಡೀಷನಾಗಿ ಹೇಳಿನಿ, ದಿವಸಕ್ಕೆ ಎಲ್ಲೋ ಕೂಟ್ ತಗೊಂಡು ಸುತ್ತಂಗಿಲ್ಲ. ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಕೂಟ್ರೆ ಈಚೆಗೆ ತೆಗಿಬೇಕು. ನಿನ್ಸು ಒಳಿಕೆಬಿಟ್ಟು ನಿನ್ಸಿಸ್ತೀನಿ. ಅಲ್ಲೊಂದು 2 ಐಕ್ಲ ಪೋಲಿಯಕ್ಳು ಆ ಒಯ್ಕಳು ಜೊತೆ ಹಾಕೊಂಡು ಬಸ್ ಸ್ಟ್ಯಾಂಡಾಗ ಕೂತ್ಕೊಳ್ಳೋದು, ಎಷ್ಟೊತ್ತಲ್ಲಿ ಫೋನ್ ನೋಡ್ತಾ ಕೂತ್ಕೊಳ್ಳೋದು ಹಿಂಗೆ ಮಾಡ್ತಿದ್ದಲ್ಲ. ಅದಕ್ಕೆ ಜವಾಬ್ದಾರಿ ಬರಲಿ ಅಂದ್ಬಿಟ್ಟು ಅಂಗಡಿ ಮೇಲೆ ಕುಣಿಸ್ಬಿಟ್ಟು ಬಂದೀನಿ ತಗಿ. ಸಿಕ್ಕಿಲ್ಲ ಹುಷಾರು ಕಣಪ್ಪ. ಖಜಾನೆದಿ ಕೊಂಚೂರು ಜ್ಞಾನ ಕೊಡು. ಆಮೇಲೆ ಅದು ಯಾವ ಆಚಾರ ದುಡ್ಡು ಕಾಸು ಕೊಂಚ ನಿಗ್ವಣೆ ಕೊಡು. ಈ CC ಕ್ಯಾಮ್ರಾ ಇಲ್ವಾ? ಬಡಿಯೋದನ್ನ ಕತ್ತರಿಸಾಕ್ಬಿಡ್ತೀನಿ. ಅಪ್ಪ ಕತ್ತರಿಸೋದು ಬೇಡ, ಉತ್ತರಿಸೋದು ಬೇಡ. ಆದಮೇಲೆ ಕತ್ತರಿಸೋದು ಉತ್ತರಿಸೋದು ನಾನು ಒಳಕ್ಕೆ ಈಗ ಉತ್ತರಿಸೋ ಹೊಡೆದೇ ಬಿಡ್ತೀನಿ. ನೀನು ಹೆಚ್ಚು ಕಮ್ಮಿ ಆಗ್ಬಿಡ್ತು. ಯಾರು ಹೊಡೆ ಮಗ? ಯಾರು ಹೊಣೆ ಹೇಳು? ಎಲ್ಲ ಸರಿ ಹಾಕಿಲ್ಲ. ಹೊಡೆಯೋದು ಬೇಡ, ಬಡಿಯೋದು ಬೇಡ. ನನ್ನ ಮಾತಾ ಕೇಳು ನೀನು. ನೀನು ಇರ್ಲ ಮಗ ಅಲ್ಲಿ ಗೊತ್ತಾಕಿಲ್ಲ. ಅದಕ್ಕೆ ನೀನು ಅಲ್ಲಿ ಇರು. ಯಾವ ಆಚಾರ ಸುಮ್ಮನೆ ಇರು. ನೀನು ತೋರಿಸ್ಕೊಡು. ಈ ಥರ ಹಿಂಗೆ ಮಾಡ್ಕೊಂಡು ಹೋಗುವಂತವೆ. ಅಯ್ಯೋ ಅಪ್ಪ ಎಲ್ಲ ಹೊಟ್ಟೆಲೆ ಕಲ್ತ್ಕೊಬ್ರಕ್ಕಿಲ್ಲ. ಸುಮ್ಮನೆ ನೀನು ಇದನ್ನು ಮಾತಾಡಬೇಡ. ಈಗೆಲ್ಲ ಹಿಂಗೆ ಮಾಡ್ಕೊಂಡು ಹೋಗುವಂಥ ಒಂದು ಒಳ್ಳೆ ರೀತಿಲಿ ಹೇಳ್ಕೊಂಡು ಹೆಂಗೋ ಹೋಗಪ್ಪ. ನೀನು ಮಾಡಿ ಓದ್ತಾ ಇಲ್ಲ ಅಂದಮೇಲೆ ನೀನು ಮಾಡಿ ಒಂದು ಯಾವಾರ ಕಳ್ಕೊಳ್ಳಿ. ಹೆಂಗೋ ಮಾಡೋಕ್ಕಾಯ್ತದೆ ಬಿಡಿ. ಅದಕ್ಕೆ ತಾರೆ ಕುಣ್ಸ್ಬಿಟ್ಟು ಬಂದೆ. ಇರ್ಲಿ ಸುಮ್ಕಿರು, ಜವಾಬ್ದಾರಿ ಕಲೀಲಿ ಅಂದ್ಬಿಟ್ಟು. ಇನ್ನೇನು ಶೋಭಿತಾ ಏನಂದ್ಲು? ಇವನು ಗಗನ ಏನಂದ ಒಪ್ಕೊಂಡ ಮದುವೆಗೆ? ಅಯ್ಯೋ ಯಾವ ಮದುವೆ ಒಪ್ಕೊಂಡ ಬಾಯಲ್ಲಿ ಇಟ್ಟಾಕದ್ನ. ಅವೆಣ್ಣ ಏನು ಗೋಲ್ ತಿಂತಾನೆ ಕಲ ಮಗ. ಅಲ್ಲ ಗೊತ್ತಾಕಿಲ್ವ ಈ ಮುದೇವಿಗೆ ಇವನಿಗೆ ಹೆಂಗಿರ್ಬೇಕು ಏನು ಎಂತು ಅಂತವ. ಏನತ್ತಾಗೆ ಹಂಗೆ ಹಿಂಗೆ ಒಪ್ಸುಟ್ಟು ಮಾಡಿ ಮತ್ತೆ ಮಾದೇವನ ಮಗಳನ್ನ ಮದುವೆ ಆಯ್ತೀನಿ ಅಂತ ಅಂದನಂತೆ. ಹೆಣ್ಣು ನೋಡಿದ್ರೆ ಆಯ್ಕಿಲ್ಲ ಅಂತ ಅವತ್ತೇ ಕಡ್ಡಿ ತುಂಡದಂಗೆ ಹೇಳ್ತಂತೆ. ಮಾದೇವನು ನಿಮ್ಮ ಅಪ್ಪನ ಇಬ್ರು ಹೋಗಿರಂತ ಕೇಳೋಕ್ಕೆ ಅವ್ರೂ ನಾವೇನು ಮಾಡೋಕ್ಕದ್ದು? ಅವ್ರವ್ರ ಇಷ್ಟ ಬೇಡ ಅಂತಾಳಲ್ಲ. ಅವರೇ ಹೆಣ್ಣು ಗಂಡೆ ಒಪ್ತೋದ್ಮೇಲೆ ನಾವೇನು ಮಾಡವಂತ ಅವ್ರು ಅಂದಾರಂತೆ. ಇವನು ಮಾದೇವ ಮಾವನ ಮಗಳನ್ನೇ ಆದ್ರೆ ಆಯ್ತು. ಇಲ್ಲದ್ರೆ 3-4 ವರ್ಷ ಮದುವೆ ಹಾಕಿಲ್ಲ. ಇದನ್ನೇ ಹಿಡ್ಕೊಂಡು ಕೂತಾನೆ. ಒಳ್ಳೆ ಸರಿ ಆಯ್ತು ಬಿಡಿ. ಈಗ ಏನಂತ ಶೋಭಿತನ ಬಾನು ಏನಂತು? ಅದಕ್ಕೆ ಶೋಭಿತನ ಗಂಡವೇ ಹೇಳಿದ್ದೇನು ಅಂದರೆ ಮಗ, ಈಗ ನೀವು ಎಂಗೇಜ್ಮೆಂಟ್ ಮಾಡಿಬಿಡಿಂತ. ಈಗ ಇನ್ನೊಂದು ತಿಂಗಳಿಗೆ ಜೋರಾಗಿ ನಾವು ಮದುವೆ ಮಾಡ್ಕೊತೀವಿ ಅಂತ ಅಂತವ್ರೆ ಕಲ. ಎಲ್ಲ ಕೂತ್ಕೊಂಡು ಮಾತಾಡ್ದೋ. ಇವನು ಯಾವಾಗ ಕಂಡೀಷನಿಗೆ ಇವನು ನನ್ನ ಮದುವೆ ಹಾಕಿಲ್ಲ ಅಂದ ಬುಟ್ ಹಾಕ್ಬಿಟ್ಟು ಅವ್ನ ಲೆಕ್ಕಕ್ಕೆ ತಗೊಳ್ಳೋದೇ ಬೇಡ. ಅವ್ನು ಬುಟ್ ಹಾಕ್ಬಿಟ್ಟು ಅದೇನು ನೋಡೋಕ್ಕಾಯ್ತದೆ? ಬೇಡವೇ ಬೇಡ. ಅವ್ನು ಯಾವಾಗ ಆಯ್ತೀನಿ ಅಂತ ಬಾಯ್ಬಿಟ್ಟು ಮದುವೆ ಆಯ್ತೀನಿ ಅಂತಲೇ ಆವತ್ತು ಬೇಕಾದ್ರೆ ಮಾಡೋಕ್ಕಾಯ್ತದೆ. ಈಗ ಇವ್ರದ ಮದುವೆ ಮಾಡಿಬಿಡೋದ, ಚಿನ್ನೂ ಸುಧನ್ನು ಮದುವೆ ಮಾಡಿಬಿಡೋದ ಅಂದ್ಕೊಂಡು ಮಾತಾಡಿದ್ರು. ಅದಕ್ಕೆಂಪ ಈಗ ನೀನು ಈಗ ಶೋಭಿತಾ ಹೇಳ್ತಿರೋದೇನು ಅಂದರೆ, ಅಜ್ಜಿ ಅವರು ಮದುವೆ ಮಾಡ್ಕೊತೀವಿ ಅಂತಂದವ್ರೆ. ಒಡವೆನು ಮಾಡಿಸಿ ಒಂದು ಸೊಟ್ಟ ಮಡಿಗೀವ್ನಿ. ಅವ್ನು ಇರ್ತೀವಿ ಅಂತ ಮುಂದಾಗೆ ಮಾಡಿಸಿ ಮಡಿಗೀವ್ನಿ. ಒಡವೆನು ಆಗವೆ. ಮದುವೆಗೂ ಖರ್ಚಾಗಿ ನಾನು ಮಾಡ್ತೀನಿ. ನಮಗೆ ಅದು ದೊಡ್ಡವ್ರು ಬರಬೇಕು, ಆಫೀಸರ್ಗಳು ಬರಬೇಕು ಅಂದ್ಬಿಟ್ಟು ಶೋಭಿತನ ಗಂಡ ಮದುವೆ ನಾವೇ ಮೈಸೂರಲ್ಲಿ ಇಟ್ಕೊಳ್ಳೋದು ದೊಡ್ಡ ಛತ್ರದಲ್ಲಿ ನಾವು ಮಾಡ್ಕೊಳಕ್ಕಾಯ್ತದೆ ಬಿಡು ಅಂತ ಅಂದಿದ್ದದಂತೆ. ಅದಕ್ಕೆ ಇವಳು ಹೇಳ್ತಿರೋದು ಶೋಭಿತಾ ಈಗ ಮದುವೆ ಅವ್ರು ಮಾಡ್ಕೊತಾರೆ, ಒಡವೆ ಹೊಸನ ಮಾಡ್ತಾರೆ. ಅಣ್ಣ ಒಂಚೂರ ಬರೋರು ಬರ್ತಾರೆ ಎಂಗೇಜ್ಮೆಂಟ್ಗೆ. ಜಾಸ್ತಿ ಜನ ಬಂದಾರಂತೆ ಮಗ. ಈಗ ಫ್ರೆಂಡ್ಗಳು ಅವರು ಇವರು ಎಲ್ಲ ಬರೋದು ಎಂಗೇಜ್ಮೆಂಟ್ಗೆ ಬಂದಾರಂತೆ. ಅದಕ್ಕೆ ಇವಳು ಹೇಳ್ತಾರೆ ಶೋಭಿತಾ, ನಾನು ಇಷ್ಟೆಲ್ಲ ಒಡವೆ ಹೊಸರ ಮಾಡಿಸಿ ಛತ್ರದಲ್ಲಿ ಮದುವೆ ಮಾಡ್ಕೊತೀವಿ ಅಂತ ಹೇಳಿದ್ಮೇಲೆ ಮುಗೀತು. ಈಗ ಎಂಗೇಜ್ಮೆಂಟ್ನೂ ಹೆಂಗೆ ಮಾಡಿ ಅಂತ ಹೇಳೋಕ್ಕಾದದು ಅಂದ್ಬಿಟ್ಟು ಹಂಗಂತ ಕೂತದೆ ಕಲ. ಹಂಗಂತಿದ್ಲು ಶೋಭಿತಾ. ಈಗ ಹೆಂಗೆ ಹೇಳೋದು? ಅಣ್ಣನ ತಾನೇ ಹೆಂಗೆ ಮಾಡು ಅಂತ ಹೇಳೋಕ್ಕಾದದು ಅಂತ ಅವಳಂದ್ಲು. ಅವ್ರ ಮಾತ್ರ ಜೋರಾಗಿ ಒಂಚೂರು ಎಂಗೇಜ್ಮೆಂಟ್ ಒಂದು ಮಾಡಿಕೊಡ್ಲಿ ಅಂತ ಅಂತಿರುತ್ತಂತೆ ಶೋಭಿತನ ಗಂಡ. ಅಜ್ಜಿ ಹಂಗಾದ್ರೆ ಸುಮ್ಮನಿರಜ್ಜಿ. ಈಗ ಎಂಗೇಜ್ಮೆಂಟು ಅಂತೀವಿ, ಅವರು ದೊಡ್ಡವರೆಲ್ಲ ಬರೋದು. ನಾವು ಮನೆ ತೊಗೊಂಬಳಕ್ಕಂತ ಎಂಗೇಜ್ಮೆಂಟ ಪೆಂಡಲ್ ಹಾಕ್ಸ್ಬಿಟ್ಟು ಏನಿದ್ರು ಚಿತ್ರದಲ್ಲೇ ಮಾಡ್ಬೇಕು. ಅವ್ರ ಲೆವೆಲ್ಗೆ ನಾವು ಚಿತ್ರದಲ್ಲಿ ಚಿತ್ರನೇ 1 ಲಕ್ಷದ ಚಿತ್ರ ಬೇಕು ನಮಗೆ. 1 ಲಕ್ಷ 1 ಲಕ್ಷ ಊಟದ ಖರ್ಚು, ಅದು ಇದು ಉಂಗುರ ಬಟ್ಟೆ ಬರೆ ಏನು ಅವೆಲ್ಲ ಯಾಕೆ? ಕೂತ್ಕೊಂಡು ಒಂದು ಇಳಿಯ ಬದಲಾಯಿಸ್ಕೊಬಿಟ್ಟು ಮದುವೆ ಮಾಡೋರು ಆಕಿ ಡೈರೆಕ್ಟಾಗಿ. ದುಡ್ಡು ಕಾಸಿಲ್ಲ ನಾನೇ ಸಾಯ್ತಾ ಕುಂತೀವಿ. ಎಷ್ಟು ಹಿಂಸೆ ಆಯ್ತದ ಗೊತ್ತು ನನಗೆ. ಆ ಪಾಟಿ ಹಿಂಸೆ ಆಯ್ತದ ನನಗೆ.
ಅದು ಯಾಕೋ ಕಣೆ ಯಾವಾಗ ಬೇಕಾ ಎತ್ತುತ್ತೇರ ಯಾವ ವ್ಯವಹಾರ ಮಾಡಿದ್ರು ಅಲ್ಲೇ ಮಟಕ್ಕೆ ನಾಯ್ತಾ ಕುಂತದೆ. ದಿವ್ಸಕ್ಕೆ 10,000 20,000 ದುಡ್ಡು ಆಯ್ತಿದ್ದು ಈಗ 5-6 ಸಾವಿರ ಬಂದು ನಿಂತದೆ. ಬಂಡವಾಳನೇ ತಂದು ಹಾಕೋಣ, ಮನೆ ಬಂಗನೆ ಮಾಡೋಣ, ಯಾವ್ದು ಮಾಡೋದು ನನಗೆ ತಲೆ ಕೆಟ್ಟೋದಂಗೆ ಆಗದೆ. ಅವೆಲ್ಲ ಹಾಕಿಲ್ಲ, ಸುಮ್ಮನೆ ಸಿಂಪಲಾಗಿ ಒಂದು ಕರ್ಕ ಬರಲಿ, ಒಂದು 50-100 ಜನನೇ ಕರ್ಕ ಬರಲಿ, ಅಷ್ಟಕ್ಕೆ ಮಾಡಿ ಮನೆ ತಾವು ಕಳ್ಸೋಕಾಯ್ತದೆ ಬಿಡು. ಚಂದಾಗ ಅಂತೀಯಕಲ್ಲ ನೀನು. ಅಲ್ಲಕಲ್ಲ ಆ ಗಣ್ಣೆ ಅಂತಂತಕಲ್ಲ ಒಂಚೂರು ಜೋರಾಗಿ ಮಾಡ್ಕೊಡ್ಲಿ ಎಂಗೇಜ್ಮೆಂಟ್ ಅಂತ. ಅವಳೇ ಗಣ್ಣೆ ಅಂದಾಗ ಅವಳೇನು ಮಾಡಾಳು? ತಿರ್ಗವ ಅವಳೇನು ಮಾಡಾಳು ಅಂತೀರ. ಈಗ ಗಂಡಂಗೆ ಹೇಳ್ಬೇಕು, ನಮ್ಮ ಅಣ್ಣಂತ ಬಂಡವಾಳ ಇಲ್ಲ ಕಣ್ರಿ, ನೀವೇನೋ ಹೇಳ್ತೀರಿ, ನೀವೇನೋ ಇರೋರು ಇಲ್ದೋದಾರು ಏನು ಮಾಡಾರು ಅಂತ ಹೇಳೋಕ್ಕಾಕಿಲ್ವಾ? ಎಲ್ತಾರನಜ್ಜಿ. ಈಗ ಅವ್ರು ಹೇಳೋಕೆ ಮಾಡ್ತೀರಿ ಅಂದರೆ ಬಟ್ಟೆ ಬರೇ ಈಗ ಚಿನ್ನದ ರೇಟ್ ಅಷ್ಟು ಆಗದೆ, ಉಂಗ್ರ ತರಬೇಕು, ಏನೋ 1 ಗ್ರಾಮ್ 2 ಗ್ರಾಮ್ ತರಂಗಿದ್ದದ. ಈಗ ಅವಳೇನೋ ಡೈಮಂಡ್ ರಿಂಗ್ನೇ ಮಾಡಿಸ್ತಾಳೆ, ನಾನು ಹಂಗೆ ಗೋಲ್ಡ್ ರಿಂಗ್ ತರೋಕ್ಕದ, 10 ಕಮ್ಮಿ ರೇಟ್ ಆಗಿದ್ದದ. ಚಿನ್ನದೇ ತರ್ತೀರಿ ಅಂದ್ರೂ ಎಷ್ಟು ಹೇಳು, ಎಷ್ಟು ಬೇಕು ಹೇಳು, 10 ಗ್ರಾಮ್ ಉಂಗ್ರ ಮಾಡ್ಸೋಕ್ಕಿಲ್ವಾ? ಎಷ್ಟು ದುಡ್ಡು ಅದದು ಅವೆಲ್ಲ ಲೆಕ್ಕ ಹಾಕಬೇಕಾನೆ. ಅಯ್ಯೋಲೋ ಹಂಗಂದ್ರೆ ಅರ್ಧ ಮತ್ತೆ ಗೋವಿಂದ ಹೆಣ್ಣು ಅಂತ ಯಾವಾಗ ಹುಟ್ಟಿದ್ಲು ಅವತ್ತೇ ಖರ್ಚು ಬಂತು ನಿನಗೆ. ಈಗ ಮದುವೆ ಮಾಡ್ತಿಲ್ವಲ್ಲ, ಎಂಗೇಜ್ಮೆಂಟ್ ಒಂದು ಮಾಡಿಕೊಟ್ಬಿಡು. ಅಲ್ಲ ಕಣಜಿ, ಈಗ ನಾನು ಹೇಳೋದು ಎಂಗೇಜ್ಮೆಂಟ್ನೇ ಮದುವೆ ಮಾಡಂಗೆ ಮಾಡಬೇಕು. ಅವ್ರಿಗೆ ಗೊತ್ತಾ? ಮದುವೆ ಮಾಡಂಗೆ ಮಾಡಬೇಕು, ಜನಗಳು ಕರ್ಕೊಬರ್ತಾರೆ ಒಳ್ಳೊಳ್ಳೆ ದೊಡ್ಡವ್ರ, ಅವ್ರು ತಕ್ಕನಂಗೆ ನಾವು ಮಾಡಲಿಲ್ಲ ಅಂದರೆ ಸರಿ ಆಗಿಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ಇರೋಂಗೆ ಮನೆ ತಾವು ಒಂದು 4 ಜನ ಕುಣಿಸ್ಬಿಟ್ಟು ಮನೆ ದೊಡ್ಡದಾಗತ್ತಿಲ್ಲ ಮನೇಲಿ ಮಾಡ್ಕೊಳ್ಳೋದ ಅಂತ ನಾನು ಹೇಳ್ತಿರೋದು. ನೀನೇನೋ ಸರಿ, ನಾವು ಒಪ್ಕೊತೀವಿ ಕಣಪ್ಪ. ಈಗ ಸೋಬಿದ್ರ ಗಂಟ ಒಪ್ಪದ್ಲ, ಅವರು ಮಾಡಲಿ. ಆಮೇಲೆ ಅದೇನೋ ಅವ್ರ ಆಫೀಸಲ್ಲಿ ಮದುವೆ ಜನರಿಗೆ ಇರೋಕ್ಕಿರುವಂತೆ, ಅದೇನೋ ಪಾರಿಂಗೋ ಎಲ್ಲ ಓದಾರಂತೆ, ಅವರು ಎಂಗೇಜ್ಮೆಂಟ್ಗೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರಂಗೆ ಆಗ್ತಾ ಇರೋದು ಕಣ್ಮಗ. ಅಲ್ಲಿ ಈಗ ನನ್ನ ಜೀವ ತಗೊಳಕ್ಕದಜ್ಜಿ, ನೀನು ಸರಿ ಬಿಡು, ಒಪ್ಕೊಬೋದಿದ್ದಿ ಹೆಂಗೆ ನೀನು? ಇಲ್ಲ ಇದೇ ನೀವು ಮಾತಾಡಿಯ ನೀನು. ನಾನು ಯಾಕೆ ಒಪ್ಕೊಬರ, ನಾನು ಗೋವಿಂದನ್ ಕೇಳಿ ಫೋನ್ ಮಾಡ್ತೀನಿ ಅಂತ ಕತೆ ಓಲ ಎದ್ದಿ ನೀನು ಸರಿ ಕತೆ ನೀನು. ಅದಕ್ಕೆ ಈಗ ಅವಳೇನು ಜೋರಾಗಿ ಮಾಡಿದ ನೀನು, ರಿಸೆಪ್ಷನ್ ಎಲ್ಲ ಸೇರಿಸಿ ಮಾಡಿರ್ತಾನೆ ಮಾಡು. ಈಗ ಮಾದೇವನ್ ಕೇಳೋದಂದ್ರೆ ಅವನೇ ಕಷ್ಟಲ್ಲ, ಅವನ ಕೇಳಕ್ಕದ ನಾವು. ಯಾರು ಕೇಳೋದು ಬೇಡ ಬಿಡಜ್ಜಿ, ಯಾರು ಕೇಳೋದು ಬೇಡ ಅಂತಾರೆ ಅಂತ ನಾನು ಹೇಳ್ತಾ ಇರೋದು. ಇದ್ದಂಗೆ ಮಾಡೋದು ಅದಕ್ಕೇನಂತೆ, ಇದ್ದಂಗೆ ಹೆಂಗೋ ಕಾಲ ಕಳಿಬೇಕು. ನಾನು ಆಸ್ಕಿದ್ದಷ್ಟು ಕಾಲು ಚಚ್ಬೇಕು, ನಿಗ್ರಾಕ್ ಹೋದ್ರೆ ಕಾಲು ಮುರ್ಕೋಬೇಕಾದ್ರೆ ಬಿದ್ಬಿಟ್ಟು. ಹಂಗಲ್ಲ ಕಣ್ಮಗ, ದೊಡ್ಡಸ್ಕೆ ನೋಡ್ಬೇಕಾರೆ ದೊಡ್ಡದಾಗ ನಾವು ಮಾಡ್ಬೇಕಂತ ದೊಡ್ಡವ್ರ ಮನೆಗೆ ಮಾಡ್ಬೇಕಾರೆ ಕೈಯ ಇಷ್ಟವಾಗಿ ಇಟ್ಕೊಳಕ್ಕದಲ್ಲ, ಅವ್ರ ತಕ್ಕ ಮಾಡ್ಬೇಕು ತಾನೆ. ಈಗ ಒಡವೆ ಮಾಡ್ಸಂಗಿಲ್ಲ ಮದುವೆಗೆ ನೀನು, ಇಲ್ಲ ಚಿತ್ರ ಕೇಳಂಗಿಲ್ಲ, ಒಂದು ಅಡುಗೆ ಎಲ್ಲ 12-20 ಅವ್ರು ಮಾಡ್ಕೊತಾವ್ರೆ. ಅವ್ರು ಕೇಳ್ತಾ ಇರೋದೇನೋ ಒಂದು ಎಂಗೇಜ್ಮೆಂಟ್ ಒಂದು ಮಾಡ್ಕೊಡಿ ಅಂತ. ಮಾಡಿಬಿಡು, ಅದಕ್ಕೇನಂತೆ. ನೀನು ಸರಿ ಬಿಡು, ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ. ಅಲ್ಲ ಗೊತ್ತಾಯ್ತಿಲ್ಲ ನಿನ್ಗೊಂಚೂರುವೆ. ಹೋಗಪ್ಪ ಏನಾದ್ರು ಮಾಡ್ಕೊಳ್ಳಿ. ಒಟ್ಟಿಗೆ ಹಿಂಗೆ ಅಂದ್ಲು ಕಣಪ್ಪ, ನನಗೇನು ಹಿಂಗೆ ಅವ್ರಂಗೆ ಅಂತವ್ರೆ ಎಂಗೇಜ್ಮೆಂಟ್ ಒಂದು ಮಾಡಿಕೊಡ್ಲಿ ಅಂತ. ನಾನು ಹೆಂಗೆ ಕೇಳೋಣ, ನಮ್ಮ ಅಣ್ಣಂತ ದುಡ್ಡಿಲ್ಲ, ನೀವೇ ಮಾಡ್ಕೊಳ್ಳಿ ಎಂಗೇಜ್ಮೆಂಟ್ ಅಂತ ಕೇಳಕ್ಕೆ ನಾಚಿಕೆ ಆಯ್ತದೆ ಕಣಜ್ಜಿ ಅಂತ ಅವಳು ಅಂದ್ಲು. ನಿಮ್ಮ ಗಂಟ ಅವಳು ಬರೋಂಗೆ ಐತಿತ್ತು, ಅವಳೇ ಹೇಳ್ಬೋದಾಗಿತ್ತಪ್ಪ. ಅಣ್ಣಂತವಿಲ್ಲ ದುಡ್ಡು ಎಂಗೇಜ್ಮೆಂಟಿಗೆ ಬೇರೆ ಮದುವೆಗೆ ಬೇರೆ ದುಡ್ಡು ಬತ್ತೆ ಅದದ ಹೇಳ್ಬೋದದು ಅಂತ. ಈಗ ಮದುವೆ ಖರ್ಚಿಲ್ವಾ, ಬಸ್ ಮಾಡಬೇಕು 4-5 ಬಸ್ಸ ಚಿತ್ರಕ್ಕೆ, ಅದು ಇದು ಅಂತ ಎಷ್ಟು ಖರ್ಚು ಬೀಳ್ತದೆ ಹೇಳಿ? ಅರ್ಥ ಮಾಡ್ಕೋಬೇಕು ಒಂಚೂರು ನರಿಯ. ಆಯ್ತು ಕುತ್ಕ ಮಾತಾಡಿದ್ರಿ, ಸುಮ್ಮನೆ ಗೋವಿಂದ ಸುಮ್ಕಿರು. ಮಾತಾಡೋದು ಗಿತ್ತಾಡೋದು ಇದರಲ್ಲಿ ಏನೂ ಇಲ್ಲ. ಈಗ ದುಡ್ಡು ಕಾಸು ಇಲ್ಲ ಅಂತವು, ಅವ್ರು ಹೇಳ್ತಾರೆ ಜೋರಾಗೆ ಮಾಡ್ಕೊಡಿ ಎಂಗೇಜ್ಮೆಂಟ್ ಅಂತ. ನಮ್ಗೆ ಅರದ ಅವೆಲ್ಲ ಆಗ್ನಾರ ಕೆಲಸ. ಇವನು ಹೆಂಗೋಯ್ತಾ ಕೂತಾನೆ? ಸರಿ ಬಿಡು, ಸುಮ್ಮನಿರ್ನೆ ತೆಗಿ, ಸುಮ್ಮನಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.